ಒಂದು ರೀತಿ ಈ ಬೆಳಗಾವಿ ಸುವರ್ಣಸೌಧದ ಇಡೀ ಬೆಳಗಾವಿ ನಗರವನ್ನು ಒಂದು ಕರ್ಫ್ಯೂ ಜಾರಿ ಮಾಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು. ಪ್ರಜಾತಂತ್ರ ಮತ್ತು ಹೋರಾಟ ಇವುಗಳನ್ನೆಲ್ಲ ಹತ್ತಿಕ್ಕಬೇಕು ಅನ್ನುವಂಥ ಉದ್ದೇಶದಿಂದ ಸಿದ್ದರಾಮಯ್ಯನವ್ರ ಸರ್ಕಾರ ಈ ರೀತಿ ಒಂದೇ ಸಮುದಾಯ, ಅದು ಪಂಚಮಸಾಲಿ ಸಮುದಾಯದ ಹೋರಾಟದನ್ನು ವಾಹನಗಳನ್ನು ಬಿಡಬಾರ್ದಂತೆ, ಟ್ರ್ಯಾಕ್ಟರ್ಗಳು ಬಿಡಬಾರ್ದಂತೆ, ಜನರನ್ನು ಬಿಡಬಾರ್ದಂತೆ. ಇದು ಭಾಳ ದುರ್ದೈವ. ಅದಕ್ಕೆ ಇವತ್ತು ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ ಇವತ್ತು ವಿಧಾನಸಭೆಯಲ್ಲಿ. ಮತ್ತು ಇವತ್ತು ಮಧ್ಯಾಹ್ನ ಏನು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಸಭೆ ಏನಿದೆ, ಈಗಾಗಲೇ ಮಾನ್ಯ ವಿಧಾನಸಭಾ ಅಧ್ಯಕ್ಷರು ನಿನ್ನೆ ಅವರ ಕಾರ್ಯದರ್ಶಿಗಳ ಮೂಲಕ ನನಗೆ ಪತ್ರ ಕಳಿಸಿದ್ದಾರೆ. ಉತ್ತರ ಕರ್ನಾಟಕದ ನೀರಾವರಿ, ಕೈಗಾರಿಕೆ ಮತ್ತು ಸಮಗ್ರ ಅಭಿವೃದ್ಧಿ ಸಲುವಾಗಿ ಏನು ಮೊದಲ ದಿವಸದಿಂದಲೇ ಚರ್ಚೆಗೆ ತಗೋಬೇಕಂತೇಳಿ ನಾನೇನು ಪತ್ರ ಬರೆದಿದ್ದೆ ಅದನ್ನು ಇವತ್ತಿನ BAC ಕಮಿಟಿ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿ ನಿರ್ಣಯ ತಗೋತೀನಿ ಅಂತ ಹೇಳಿದ್ದಾರೆ. ನಾವು ಆಗ್ರಹ ಮಾಡೋದೇನೆಂದರೆ, ಬೆಳಗಾವಿ ಸುವರ್ಣಸೌಧದ ಯಾವುದೇ ಒಂದು ಅಧಿವೇಶನ ನಡೆದಾಗ ಇಲ್ಲಿ ನಮ್ಮ ಈ ಭಾಗದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಂಥದ್ದಾಗಬೇಕು. ಅದಕ್ಕೆ ಪರಿಹಾರಗಳನ್ನು ಸರ್ಕಾರ ಹೇಳಬೇಕು. ಪ್ರತಿ ಸಲನೂ ಮುಖ್ಯಮಂತ್ರಿಗಳ ಭಾಷಣ ಕೇಳಿದ್ದೀವಿ, ಎಲ್ಲರೂ ಹೇಳ್ತಾರೆ. ಇದೇ ಸಿದ್ದರಾಮಯ್ಯನವರು ಹಿಂದೆ ನಾನು ವಿಧಾನ ಪರಿಷತ್ ಸದಸ್ಯರಿದ್ದಾಗ ಹೇಳಿದಂಥದ್ದು ಒಂದೂ ಇಂಪ್ಲಿಮೆಂಟ್ ಆಗಿಲ್ಲ. ಇವತ್ತು ವಿಶೇಷವಾಗಿ ಉತ್ತರ ಕನ್ನಡದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಸುಮಾರು 1,54,000 ಎಕರೆ ಜಮೀನು ಇವತ್ತು ಭೂಸ್ವಾಧೀನ ಮಾಡ್ಕೋಬೇಕು, ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಮತ್ತು 524.256 ಏನು ಆಲ್ಮಟ್ಟಿ ಎತ್ತರ ಇವತ್ತು ಮಾಡಬೇಕಂತ ಹೇಳಿ ನಮ್ಮ ಆಗ್ರಹ ಇದೆ. ಯಾಕಂದರೆ ಒಂದೇನೋ ಕುತಂತ್ರ ನಡೆದಿದೆ. 522ಕ್ಕೆ ಸೀಮಿತವಾಗಿ ಎತ್ತರವನ್ನು ಎತ್ತರಿಸಿ ನಮ್ಮ ನೀರಿನ ಬಹುಪಾಲು ಇವತ್ತು ವಿಜಯಪುರ, ಬಾಗಲಕೋಟೆ, ಸುಮಾರು 3-4 ರಾಯಚೂರು, ಕಲಬುರಗಿ, ಯಾದಗಿರಿ ಈ ಎಲ್ಲ ಭಾಗಗಳಿಗೆ ಸರಿಯಾಗಿ ನೀರು ಸಿಗಬೇಕಾದ್ರೆ 524.256 ಎತ್ತರ ಆಗಲೇಬೇಕು. 134 ಲಕ್ಷ ಎಕರೆ ಸ್ವಾಧೀನ ಪಡಿಸ್ಕೋಬೇಕು. 22 ಗ್ರಾಮಗಳು ಅವರಿಗೆ ಸೂಕ್ತ ಪರಿಹಾರ ಕೊಟ್ಟು ಸ್ಥಳಾಂತರ ಆಗಬೇಕು. ಇದು ಭಾಳ ಮುಖ್ಯವಾದಂಥ ವಿಷಯ. ಸುಮಾರು 15 ಲಕ್ಷ ಎಕರೆ ನೀರಾವರಿ ಇನ್ನೂ ಆಗಬೇಕಾಗಿದೆ. ಅದಕ್ಕೆ ಬೇಕಾದಂಥ ಹಣವನ್ನು ಕ್ರೋಢೀಕರಣ ಮಾಡೋದ್ರ ಬಗ್ಗೆ ಯಾವ ರೀತಿ ಇದನ್ನು 2-3 ವರ್ಷದಲ್ಲಿ ಮುಗಿಸ್ತೀವಿ ಅನ್ನೋಂಥದ್ದು ಸ್ಪಷ್ಟ ಉತ್ತರವನ್ನು ನಾವು ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ಇವತ್ತು ಕೇಳೋರಿದ್ದೀವಿ. ಸರಿಗ ನೀವು ಇವತ್ತು ವಿಚಾರಿಸಿದಂತೆ ಈ ಬಾಣಂತಿಯರ ಸಾವು, ಮರಣ ಆ ಬಗ್ಗೆ ಧ್ವನಿ ಎತ್ತುವಂತದ್ದನ್ನ ನೀವು ಮಾಡ್ತಾ ಇದ್ರೆ, ಇದಕ್ಕೆ ಕೌಂಟರ್ ಆಗಿ ಸರ್ಕಾರ ನಿಮ್ಮ ಅವಧಿಯಲ್ಲಿ ಆದಂತಹ ಕೋವಿಡ್ ಹಗರಣವನ್ನ ಮುನ್ನೆಲೆಗೆ ತರುವಂತದ್ದನ್ನ ಕೆಲಸ ಮಾಡ್ತಾ ಇದೆ. ಕೋವಿಡ್ ಹಗರಣ ನಾ ಮೊದಲೇ ಹೇಳಿಬಿಟ್ಟಿದ್ದೀನಿ 1 ವರ್ಷದಿಂದ. ಅದನ್ನು ತನಿಖೆ ಆಗಬೇಕು. ಯಾರ್ಯಾರು ಭ್ರಷ್ಟರದಾರ ಅವ್ರನ್ನ ಒಳಗೆ ಹಾಕ್ರಿ. ನಿಮ್ಮ ತಾಕತ್ತು ದಮ್ ಇದ್ರೆ ಬರೇ ಇದು ಬ್ಲ್ಯಾಕ್ ಮೇಲ್ ದಂಧ ಬೇಡ. ಸಿದ್ದರಾಮಯ್ಯನವ್ರ ಸರ್ಕಾರ 1.5 ವರ್ಷ ಏನು ಮಾಡ್ತು? ಯಾಕೆ ಕೋವಿಡ್ದ ತನಿಖೆ ಮಾಡಲಿಲ್ಲ? ಯಾಕೆ BJP ಅವಧಿಯಲ್ಲಿ ಇದ್ದಂಥದ್ದು ಏನು ನೀವು ಹೇಳ್ತಾ ಇದ್ರಲ್ಲ ಭ್ರಷ್ಟಾಚಾರ ಆಗಿದೆ ಅಂತೇಳಿ, ಅದನ್ನೆಲ್ಲ ಅವಾಗ ಯಾಕೆ ಕೊಡಲಿಲ್ಲ? ಮೊದಲೇ ಕ್ಯಾಬಿನೆಟ್ನಲ್ಲಿ ಯಾಕೆ ಅದನ್ನು ಎನ್ಕ್ವೈರಿಗೆ ಕಮಿಷನ್ ನೇಮಿಸಲಿಲ್ಲ? ಎಲ್ಲ ದೇಶದ ರಾಜಕಾರಣ ಬಿಟ್ಟರೆ ಇವೆಲ್ಲ ಇಟ್ಟು ದಿವಸನೂ ಅವ್ರವ್ರಿಗೆ ಏನೋ ಒಂದು ಹೊಂದಾಣಿಕೆ ಇತ್ತು. ಪಾಪ ಈಗ ಮೂಡ ಮತ್ತು ವಾಲ್ಮೀಕಿ ಈ ಎಲ್ಲ ಹಗರಣಗಳು ಸಿದ್ದರಾಮಯ್ಯನವ್ರ ಸರ್ಕಾರದ ಹೊರಗೆ ಬಂದ ಮೇಲೆ ದೇಶ ರಾಜಕಾರಣ ಇದೆ ಹೊರತು ಇವರಿಗೆ ಅದನ್ನು ಪೂರ್ಣ ಪ್ರಮಾಣ ತನಿಖೆ ಮಾಡುವಂಥದ್ದು ಯೋಗ್ಯತೆಯೂ ಇಲ್ಲ. ಯಾಕಂದ್ರೆ ಅವ್ರು ಅದರೊಳಗೂ ಅವ್ರು ಅದಾರೆ. ಕಾಂಗ್ರೆಸ್ಸಿಗೂ ಪಾಲಿದೆ, ಪಾಲಿಲ್ಲಾರ್ದೇನೆ ಆಗಿಲ್ಲ. ಇನ್ನು ನೀವೊಂದು ಆರೋಪ ಮಾಡಿದ್ರೆ DKಶಿ ಅವರು 10%ಗೋಸ್ಕರ ನೀರಾವರಿ ಸಚಿವರಾಗಿದ್ದಾರೆ. ಅವ್ರು ಏನಂತ ಹೇಳಿದ್ರೆ, ಮೊದಲು ಅವರಲ್ಲಿ ಒಂದು ತಾಂತ್ರಿಕ ಬಿಕ್ಕಟ್ಟು, ಅವ್ರದ್ದೇನು ಸೆಟಲ್ಮೆಂಟ್ ಫಾರ್ಮ್ ಮಾಡ್ಕೊಂಡು ಆಮೇಲೆ ನಮ್ಮ ಬಿಕ್ಕಟ್ಟುಗಳು ನಾವೆಲ್ಲ ನೋಡ್ಕೋತೀವಿ. ನೀವು ರಾಜ್ಯವನ್ನು ಲೂಟಿ ಮಾಡ್ಲಾಕತ್ತೀರಿ. ಉಪಮುಖ್ಯಮಂತ್ರಿ ನೀವು ನೋಡ್ರಿ, ಬೆಂಗಳೂರಿನಾಗ BBMP 1 ಸ್ಕ್ವೇರ್ ಫೀಟ್ ಮ್ಯಾಗ ಲಂಚ ತಿಲ್ಲಕತ್ತಾರೆ. ಬಹುಶಃ ಇಂಥ ನೀರಾವರಿ ಸಚಿವ, ಇಂಥ ನಗರಾಭಿವೃದ್ಧಿ ಸಚಿವರು ಈ ರಾಜ್ಯದಲ್ಲಿ ಕಂಡಿದ್ರು. ಅಂಥ ಭ್ರಷ್ಟ ಒಬ್ಬ ಉಪಮುಖ್ಯಮಂತ್ರಿ ಮುಂದೆ ಮುಖ್ಯಮಂತ್ರಿ ಆದ್ರೆ ಕರ್ನಾಟಕದ ಗತಿ ಏನು ಅಂತೇಳಿ ಆ ಭಗವಂತನಲ್ಲಿ ಕೇಳಬೇಕಾಗಿದೆ. ಮುಖ್ಯಮಂತ್ರಿ ಏನು ಮಾಡ್ತಾರೆ ಅನ್ನೋ ಗೊತ್ತಲ್ರಿ. ನಾನು ಭವಿಷ್ಯ ಹೇಳೋದಿಲ್ಲ. ನಿಮ್ಗೆ ವಿಜೇಂದ್ರ ಹೇಳಿರ್ಬೇಕಲ್ಲ.